ಸರ್, ಈಗ ಡಿ.ಕೆ.ಶಿ ಅವರು ಫಾರಿನ್ಗೆ ಹೋಗಿದ್ದಾರೆ, ಅಲ್ಲೇ ರಾಹುಲ್ ಗಾಂಧಿ ಅವರು ಕೂಡ ಹೋಗಿದ್ದಾರೆ. ಇದನ್ನು ಕಾಕ್ತಾಳೀಯನ ಮೊದಲೇ ಫಿಕ್ಸ್ ಆಗಿತ್ತು? ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗಿದ್ದಾರೆ ಅಂತ ಹೇಳಿದರು. ನಮ್ಮ ಸಭೆಯಲ್ಲೂ ಕೂಡ ನಾನು ಅಮೆರಿಕಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಅವರು ಫ್ಯಾಮಿಲಿ ಜೊತೆಯಲ್ಲಿ ಹೋಗಿದ್ದಾರೆ. ಅದು ಏನಕ್ಕೆ ಹೋಗಿದ್ದಾರೆ? ಪ್ರೈವೇಟ್ ಟ್ರಿಪ್, ಸರ್ಕಾರದಿಂದ ಹೋಗಿಲ್ಲ. ಅವರು ಪ್ರೈವೇಟ್ ಟ್ರಿಪ್ ಹೋಗಿದ್ದಾರೆ. ಕೇಸ್ ವಿಚಾರಣೆ ನಡೀತಾ ಇರೋದು ಒಂದು ಕಡೆ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಯಾಕಂದರೆ ವಿಚಾರಣೆ ಇದ್ದಿದ್ದ ದಿನ ಮುಖ್ಯಮಂತ್ರಿಗಳು ಯಾವ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇಲ್ಲ, ಕಾಯ್ದಿರಿಸಲಾಗಿದೆ. ಇವತ್ತು ಕೂಡ ಯಾವ ಕಾರ್ಯಕ್ರಮ ಇಲ್ಲ, ಸಭೆ ಇಲ್ಲ. ಅಡ್ಮಿನಿಸ್ಟ್ರೇಷನ್ ಮೇಲೆ ಎಫೆಕ್ಟ್ ಆಗ್ತಾ ಇಲ್ವಾ? ಅಲ್ಲ, ನಾವೆಲ್ಲ ನಮ್ಮ ಇಲಾಖೆಗಳ ಕೆಲಸ ಮಾಡ್ತಾ ಇದ್ದೀವಲ್ಲ. ಪ್ರತಿಯೊಬ್ಬ ಮಂತ್ರಿಗಳು ಕೂಡ ಅವರವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸರ್ಕಾರದ ಕಾರ್ಯದರ್ಶಿಗಳು, ಅವರ ಇಲಾಖೆಯವರು, ಅವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಸುಮ್ಮನೆ ಕೂತಿಲ್ಲ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ಇವತ್ತು ಆರ್ಗ್ಯುಮೆಂಟ್ ಇದೆ ಅನ್ನುವಾಗ ಅದಕ್ಕೋಸ್ಕರ ಅವರು ಯಾವುದೇ ಕಾರ್ಯಕ್ರಮ ಕೊಟ್ಟಿರಲಿಕ್ಕಿಲ್ಲ. ಲಾಸ್ಟ್ ಟೈಮು ಅದೇ ರೀತಿ ಕೊಟ್ಟಿರಲಿಲ್ಲ. ಬಟ್ ಅದು ಆಡಳಿತ ನಡೀತಾ ಇದೆಯಲ್ಲ. ಯಾವುದು ನಿಂತಿದೆ ಹೇಳಿ? ಯಾವ ಆಡಳಿತ, ಯಾವ ಕೆಲಸ ನಿಂತಿದೆ? ಯಾವ ಅಧಿಕಾರಿಗಳು ಆಫೀಸ್ಗೆ ಹೋಗ್ತಾ ಇಲ್ಲ? ಆ ಥರ ಏನಾದರೂ ಆಗಿದೆಯಾ? ಎಲ್ಲ ಇಲಾಖೆಗಳು ನಡೀತಾ ಇದ್ದಾವೆ.